ಪುಣ್ಯ ಪಾವನ ರಾಮ ಜನ್ಮಭೂಮಿ ಹಿಂದೂಗಳ ಶ್ರದ್ಧಾ ಭಕ್ತಿಗಳ ಕೇಂದ್ರ ಬಿಂದು. ರಾಮ ಅನ್ನೋ ಹೆಸರೇ ಹಿಂದೂಗಳಿಗೆ ಅತ್ಯಂತ ಪ್ರಿಯವಾಗಿರುವಾಗ ರಾಮ ಜನ್ಮಭೂಮಿಗೆ ಇನ್ನೆಷ್ಟು ಗೌರವಾದರಗಳು ಇರಬಹುದು ಅಂತ ಯಾರು ಬೇಕಾದ್ರೂ ಹೇಳಬಹುದು. ಅದರಲ್ಲೂ ನಮ್ಮ ದೇಶಕ್ಕೆ ಪ್ರವಾಸಿಗರಾಗಿ ಬಂದ ಹಲವಾರು ವಿದೇಶಿಯರು ಇದನ್ನ ಸವಿವರವಾಗಿ ದಾಖಲಿಸಿದ್ದಾರೆ. ಇದರ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಅಯೋಧ್ಯೆಯ ವಸ್ತುಸ್ಥಿತಿಯನ್ನ ಕಣ್ಣಾರೆ ಕಂಡ ಹಲವರಲ್ಲಿ ಚಿತ್ರ ಸಮೇತ ವಿವರಿಸಿದ ಮೊದಲ ಪ್ರವಾಸಿ ಆಸ್ಟ್ರಿಯನ್ ಪಾದ್ರಿ ಜೋಸೆಫ್ ಡಿಫೆನ್ಥೆಲರ್. 40 ವರ್ಷಗಳ ಕಾಲ ಭಾರತದಲ್ಲೇ ನೆಲೆಸಿ 7 ವರ್ಷ ಅಯೋಧ್ಯೆಯಲ್ಲಿ ಬದುಕಿದ ಇವರು ಕೊನೆಯುಸಿರೆಳೆದದ್ದು ಇದೇ ಮಣ್ಣಿನಲ್ಲೇ. ಅಂದಿನ ಮಂದಿರದ ಸಣ್ಣ ಚಿತ್ರಣ ಕೊಡುವ ಅವರು ಇಲ್ಲಿ 12 ಕೋಠಿ ಮತ್ತು ಕಸೌಟಿ ಕಂಬಗಳುಳ್ಳ ತೊಟ್ಟಿಲಿತ್ತು. ಇದನ್ನ ಮಹಾವಿಷ್ಣು ಶ್ರೀರಾಮನಾಗಿ ಅವತಾರ ತಾಳಿದ ಪ್ರತೀಕವಾಗಿ ಹಿಂದೂಗಳು ಪೂಜಿಸುತ್ತಾರೆ ಎಂದು ವಿವರಿಸಿದ್ದಾರೆ. 1611ರಲ್ಲಿ ಅಯೋಧ್ಯೆಗೆ ಬಂದ ಮತ್ತೊಬ್ಬ ಇಂಗ್ಲಿಷ್ ಪ್ರವಾಸಿ ವಿಲಿಯಂ ಫಿಂಚ್. ಶ್ರೀರಾಮನ ಮೇಲಿನ ಭಕ್ತಿ ಆದರಗಳ ಬಗ್ಗೆ ತಿಳಿಯುವ ಸಲುವಾಗಿ ಆತ ರಾಮ ಜನ್ಮಭೂಮಿಗೆ ಬರುತ್ತಾನೆ. ಅಲ್ಲಿ ಹಿಂದೂಗಳು ಶ್ರದ್ಧಾಭಕ್ತಿಗಳಿಂದ ಸರಯೂ ನದಿಯಲ್ಲಿ ಸ್ನಾನ ಮಾಡಿ ಶ್ರೀರಾಮನನ್ನ ಕಣ್ತುಂಬಿಕೊಳ್ಳುತ್ತಿದ್ದದನ್ನ ನೆನಪಿಸಿಕೊಳ್ತಾನೆ. ಈ ವೇಳೆ ರಾಣಿಚಂದ್ ಅಥವಾ ರಾಮಚಂದ್ ಅರಮನೆಯ ಅವಶೇಷಗಳ ಬಗ್ಗೆ ಆತ ಉಲ್ಲೇಖಿಸುತ್ತಾನೆಯೇ ವಿನಃ ಮಸೀದಿ ಇದ್ದ ಬಗ್ಗೆ ಪ್ರಸ್ತಾಪಿಸುವುದೇ ಇಲ್ಲ. ಇನ್ನು 1822ರಲ್ಲಿ ಫೈಜಾಬಾದ್ ನ್ಯಾಯಾಲಯದ ಅಧಿಕಾರಿಯಾದ ಹಫೀಜುಲ್ಲಾ ದೇವಾಲಯದ ಕುರಿತು ಪರ್ಷಿಯನ್ ಭಾಷೆಯಲ್ಲಿ ವರದಿಯೊಂದನ್ನು ಸಲ್ಲಿಸುತ್ತಾರೆ. ಅದರ ಪ್ರಕಾರ ಬಾಬ್ರಿ ಮಸೀದಿಯನ್ನ ದೇವಾಲಯವಿದ್ದ ಜಾಗದಲ್ಲೇ ನಿರ್ಮಾಣ ಮಾಡಲಾಗಿದೆ. ಅದು ಸೀತಾ ಕಿ ರಸೋಯಿ ಪಕ್ಕದಲ್ಲೇ ಇದೆ ಅಂತ ದೃಢೀಕರಿಸುತ್ತಾರೆ. ಇದರಿಂದಾಗಿ ಈ ಜಾಗದಲ್ಲಿ ಹಿಂದೂ ಮತ್ತು ಮುಸಲ್ಮಾನರಿಬ್ಬರಿಗೂ ಪ್ರಾರ್ಥನೆ ಸಲ್ಲಿಸುವ ಅವಕಾಶ ನೀಡಲಾಗಿತ್ತು ಎಂದು ಮತ್ತೊಬ್ಬ ಬ್ರಿಟಿಷ್ ಅಧಿಕಾರಿ ಪಿ ಕಾರ್ನೆಜಿ ಬರೀತಾರೆ. ಮೊಘಲ್ ದೊರೆ ಅಕ್ಬರ್ ರಾಮ ಜನ್ಮಭೂಮಿಯ ಹತ್ತಿರದಲ್ಲೇ ಇರುವ ಹನುಮಾನ್ ಟಿಲ್ಲಾ ದೇವಾಲಯಕ್ಕೆ ಸುಮಾರು 3 ಎಕರೆ ಜಾಗವನ್ನ ಕೊಟ್ಟಿದ್ದನಂತೆ. ಅದು 100 ವರ್ಷಗಳಿಗೊಮ್ಮೆ ನವೀಕರಿಸಬೇಕೆಂಬ ಕರಾರಿನೊಂದಿಗೆ. ಇದನ್ನ ರಾಮ ಜನ್ಮಭೂಮಿಯಿಂದಲೇ ಬರೆಯುತ್ತಿದ್ದೇನೆ ಅಂತ ರಾಜಾಜ್ಞೆಯನ್ನ ದಾಖಲಿಸುವ ಬರಹಗಾರರೇ ಸ್ಪಷ್ಟಪಡಿಸಿರೋದು ಗಮನಾರ್ಹ. ಎಂಥ ವಿಪರ್ಯಾಸ ನೋಡಿ. ದೇವಸ್ಥಾನ ಧ್ವಂಸ ಮಾಡಿ ಮತ್ತೆ ಅದೇ ದೇವಸ್ಥಾನ ಕಟ್ಟೋದಕ್ಕೆ ಜಾಗ ಕೊಡೋದು, ಅದನ್ನ ಸವಿವರವಾಗಿ ರಾಜಕೀಯ ಕಲಾಪಗಳ ಪುಸ್ತಕದಲ್ಲಿ ಬರೆದೂ ಇಡೋದು. ಬಿಡಿ, ಏನೇ ಆದ್ರೂ ಹಿಂದೂಗಳ ಆತ್ಮಸ್ಥೈರ್ಯವನ್ನ ಕುಗ್ಗಿಸೋದಕ್ಕೆ ಯಾರಿಂದಲೂ ಸಾಧ್ಯವಾಗಲಿಲ್ಲ ಅನ್ನೋದು ಸಾರ್ವಕಾಲಿಕ ಸತ್ಯ. ಇದಕ್ಕೆ ತಕ್ಕ ಉದಾಹರಣೆ ಮತ್ತೆ ತಲೆ ಎತ್ತಿ ನಿಂತಿರುವ ನೂತನ ರಾಮ ಮಂದಿರ. ಜೈ ಶ್ರೀರಾಮ್.